In this class, we will see how can we explicitly connect the controls of data to the .NET or C# ಫಾರ್ಮ್ಸ್. C# ಅಲ್ಲಿ ನಮಗೆ ಭಾಳಷ್ಟು ಯೂಸರ್ ಇಂಟರ್ಫೇಸ್ಗಳು ಫೆಸಿಲಿಟೀಸ್ ಸಿಗ್ತದೆ. ಸಚ್ ಆ್ಯಸ್ ಎ ಲಾಗಿನ್ ಕ್ರಿಯೇಟ್ ಮಾಡಲಿಕ್ಕೆ, ಡೇಟಾ ಟೇಬಲ್ಸ್ ಕ್ರಿಯೇಟ್ ಮಾಡಲಿಕ್ಕೆ, ಈ ರೀತಿ ಭಾಳಷ್ಟು ಟೂಲ್ಸ್, ಯೂಸರ್ ಇಂಟರ್ಫೇಸ್ ಟೂಲ್ಸ್ ಅವೈಲಬಲ್ ಇದೆ C# ಅಥವಾ ವಿಜುವಲ್ ಸ್ಟುಡಿಯೋ .NET ಎನ್ವಿರಾನ್ಮೆಂಟಲ್ಲಿ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಲಿಕ್ಕೆ ಭಾಳಷ್ಟು ಯೂಸರ್ ಇಂಟರ್ಫೇಸ್ ಫೀಚರ್ಸ್ ರೆಡಿಲಿ ಸಿಗ್ತದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಅಡಿಷ್ನಲ್ ಡೇಟಾಬೇಸ್ ಕನೆಕ್ಷನ್ ಮಾಡಿ ಒಂದು ಅಥೆಂಟಿಕೇಷನ್ ಕೊಡೋದಾದರೆ, ಅಥವಾ ಡೈರೆಕ್ಟಾಗಿ ಟೇಬಲ್ ಲೋಡ್ ಆಗಿ ಡಿಸ್ಪ್ಲೇ ಮಾಡೋದಾದರೆ, ಒಂದು ಕಸ್ಟಮೈಸಬಲ್ ಟೇಬಲ್ ಡಿಸ್ಪ್ಲೇ ಮಾಡಲಿಕ್ಕೆ ಸಚ್ ಆಸ್ ಅಟ್ ಎ ಟೈಮು ಒಂದು 10 ಲೈನ್ ಮಾತ್ರ ತೋರಿಸ್ಲಿಕ್ಕೆ, ನೆಕ್ಸ್ಟ್ ಹೊಡೆದಾಗ ಮತ್ತಷ್ಟು ಲೈನ್ ಮಾತ್ರ ತೋರಿಸ್ಲಿಕ್ಕೆ, ಅಥವಾ ಏನಾದರೂ ಒಂದು ಕಸ್ಟಮೈಸ್ ಆಟೋಮೆಟಿಕ್ಕಾಗಿ ಡೇಟಾ ರೀಡ್ ಆ್ಯಂಡ್ ಡಿಸ್ಪ್ಲೇ ಆಗಲಿಕ್ಕೆ, ಈ ರೀತಿ ಒಂದು ಟಾಸ್ಕ್ಗಳು ಮಾಡಬೇಕಾದ್ರೆ ಯೂಸರ್ ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ನಾವು ಅದಕ್ಕೆ ಕಂಟ್ರೋಲ್ ಸ್ಟ್ರಕ್ಚರ್ಸ್ನ ಅಥವಾ ಕಂಟ್ರೋಲ್ಸ್ನ ಲೋಡ್ ಮಾಡ್ಬೋದು. ಡಿಸ್ಪ್ಲೇ ಕಂಟ್ರೋಲ್ಸ್ ಅಂತ ಕೂಡ ನಾವು ಹೇಳ್ಬೋದು. ಒಂದು ಎಕ್ಸ್ಪ್ಲಿಸಿಟ್ಲಿ ಕನೆಕ್ಷನ್ ಡೇಟಾ ಕಂಟ್ರೋಲ್ಸ್ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಎಕ್ಸ್ಪ್ಲಿಸಿಟ್ಟಾಗಿ ಪ್ರಾಜೆಕ್ಟ್ ಒಳಗಡೆ ನಾವು ID ಯೂಸ್ ಮಾಡ್ಕೊಂಡೆ ಒಂದು ಡೇಟಾ ಸೋರ್ಸ್ನ ಆ್ಯಡ್ ಮಾಡ್ಬೋದು. ಆನಂತರ ಅಥವಾ ಈ ರೀತಿ ಒಂದು ಎಕ್ಸ್ಪ್ಲಿಸಿಟಾಗಿ ಕನೆಕ್ಷನ್ ಆಬ್ಜೆಕ್ಟ್ ಅಥವಾ ನ್ಯಾವಿಗೇಷನ್ ಟೂಲ್ ಕಿಟ್ ಯೂಸ್ ಮಾಡಿಕೊಂಡು, ಬೈಂಡಿಂಗ್ ನ್ಯಾವಿಗೇಟರ್ ಯೂಸ್ ಮಾಡಿಕೊಂಡು, ಯಾವ ರೀತಿ ನ್ಯಾವಿಗೇಷನ್ಗೆ ನಾವು ಡೇಟಾಬೇಸ್ಗಳಿರುತ್ತೆ ಅದನ್ನು ಅದರದ್ದು ಕ್ರೆಡೆನ್ಷಿಯಲ್ಸ್ನ ID-ಇಂದನೇ ಕೊಡ್ಬೋದು. ಈ ಬೈಂಡಿಂಗ್ ನ್ಯಾವಿಗೇಷನ್ ಏನಕ್ಕೆ ಯೂಸ್ ಮಾಡುತ್ತೆ ಅಂದರೆ ಕನೆಕ್ಷನ್ ಬಿಟ್ವೀನ್ ದ ಅಪ್ಲಿಕೇಶನ್, ಲಿಂಕ್ ಬಿಟ್ವೀನ್ ದ ಅಪ್ಲಿಕೇಶನ್ ಆ್ಯಂಡ್ ದ ಡೇಟಾಬೇಸ್ ಅಂತ ನಾವಿಲ್ಲಿ ನೋಡ್ಬೋದು. ಈ ರೀತಿ ಭಾಳಷ್ಟು ಟೂಲ್ಸ್ ಯೂಸ್ ಮಾಡಿಕೊಂಡು ನೋಡೋದಾದರೆ, ಫಸ್ಟ್ ಬೈಂಡಿಂಗ್ ನ್ಯಾವಿಗೇಷನ್ ಅಂತ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಪಪ್ ವಿಂಡೋ ಬರುತ್ತದೆ. ಅಲ್ಲಿ ನೀವು ಡೇಟಾಬೇಸ್ನ ಚೂಸ್ ಮಾಡಬೇಕಾಗಿರುತ್ತೆ. ಡೇಟಾಬೇಸ್ ಎಲ್ಲಿದೆ, ಯಾವ ಲೊಕೇಶನ್ಲಿದೆ, ಅಥವಾ ಸರ್ವರ್ ಯಾವುದು ಅನ್ನೋದನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಈ ರೀತಿ ಒಂದು ಪ್ರಾಂಪ್ಟಲ್ಲಿ ನಾವು ಡೇಟಾ ಸೋರ್ಸ್ ಯಾವುದು ಅಂತ ಆ್ಯಡ್ ಮಾಡಬೇಕಾಗುತ್ತೆ. ಡೇಟಾ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೇಟಾ ಸೋರ್ಸ್ ಯಾವುದು, ಸರ್ವಿಸ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಒಂದು ಆಪ್ಷನ್ ತೋರಿಸ್ಬೋದು. ನಾವು ಡೇಟಾಬೇಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ರೇಷನ್ಗೆ ಹೋಗಬೇಕಾಗುತ್ತೆ. ಡೇಟಾಬೇಸ್ ಯಾವುದು ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವೈಲಬಲ್ ಡೇಟಾಬೇಸಸ್ ಯಾವುದು, MySQL ಸರ್ವರಾ, ಆಕ್ಸೆಸ್ ಡೇಟಾಬೇಸಾ, OLEDBನ, ಈ ರೀತಿ ಒಂದು ಆಪ್ಷನ್ ತೋರಿಸುತ್ತೆ. ನಾವು SQL ಸರ್ವರ್ ಅಂತ ಸದ್ಯಕ್ಕೆ ಸೆಲೆಕ್ಟ್ ಮಾಡಿ ಮುಂದೆ ಹೋಗ್ತೀವಿ. SQL ಸರ್ವರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಅದಕ್ಕೆ ಬೇಕಾದಂಥ ಕ್ರೆಡೆನ್ಷಿಯಲ್ಸ್ಗಳನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಒಂದು ಅಥೆಂಟಿಕೇಷನ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇರ್ತದೆ, ಅವನ್ನು ನಾವು ಫಿಲ್ ಮಾಡಬೇಕಾಗ್ತದೆ. ಯಾವುದು ಎಕ್ಸ್ಪ್ಲಿಸಿಟಾಗಿ DB ನೇಮ್ ಯಾವುದು, ಸರ್ವರ್ ನೇಮ್ ಅಂತ ಕೊಟ್ಟಿದ್ದೀವಿ, ಸರ್ವರ್ ನೇಮ್ ಅದೇ ಪಿಕ್ ಮಾಡಿರುತ್ತೆ. ಡ್ರಾಗ್ ಆ್ಯಂಡ್ ಡ್ರಾಪ್ಟಲ್ಲಿ ಮೋರ್ ದ್ಯಾನ್ ಒಂದು ಸರ್ವರ್ ರನ್ ಆಗಿದ್ದರೆ ಅಲ್ಲಿ ನಾವು ಸರ್ವರ್ನ ಚೂಸ್ ಮಾಡ್ಬೋದು. ನಂತರ ಅಥೆಂಟಿಕೇಷನ್ ಡೀಟೇಲ್ಸ್ನ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೊಡಬೇಕಾಗುತ್ತೆ. ಸೊ ಎಕ್ಸ್ಪ್ಲಿಸಿಟಾಗಿ ಡೇಟಾಬೇಸ್ ಯಾವುದು ನಿಮ್ಗೆ ಗೊತ್ತಿರ್ಬೋದು. ಡೇಟಾಬೇಸ್ ಸರ್ವರ್ ಒಳಗಡೆ ನೀವು ಬಹಳಷ್ಟು ಡೇಟಾಬೇಸ್ ಎಕ್ಸ್ಪ್ಲಿಸಿಟಾಗಿ DBಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ನಾವು ಒಂದು ಡೆಮೋ DB ಅಂತ ಕ್ರಿಯೇಟ್ ಮಾಡಿರೋದನ್ನ ಚೂಸ್ ಮಾಡ್ತಾಯಿದ್ದೀವಿ. ಒಂದು ಸರ್ವರ್ ಒಳಗಡೆ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಡೇಟಾಬೇಸಸ್, ಒಂದು ಡೇಟಾಬೇಸ್ ಒಳಗಡೆ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಟೇಬಲ್ಸ್. ಈ ರೀತಿ ಒಂದು ಹೈರಾರ್ಕಿನಲ್ಲಿ ನಾವು ಅದನ್ನು ಡೇಟಾಬೇಸ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಈ ಸೆಟಪ್ ಮಾಡಿದ ತಕ್ಷಣ ನಾವು ನೆಕ್ಸ್ಟ್ ಕಂಪ್ಲೀಟ್ ಮಾಡಿದ್ರೆ ಒಂದು ID-ಗೆ ಅಥವಾ ಲಾಗಿನ್ ಅಥವಾ ಕ್ರೆಡೆನ್ಷಿಯಲ್ಸ್ಗೆ ಯೂಸರ್ ಇಂಟರ್ಫೇಸ್ಗೆ ಡೇಟಾಬೇಸ್ ಲಿಂಕ್ ಆಗಿರುತ್ತೆ. ದಿಸ್ ಈಸ್ ಎ ಸೆಟಪ್ ಆಫ್ ದಟ್ ಪರ್ಟಿಕ್ಯುಲರ್ ಬೈಂಡಿಂಗ್ ಇಂಟು ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ಗೆ ಎಕ್ಸ್ಪ್ಲಿಸಿಟಾಗಿ ID-ಇಂದನೇ ನಾವು ಪಾಸ್ವರ್ಡ್ ಮಾಡಿದಾಗ ಆಟೋಮೆಟಿಕಲಿ ಇಂಟರ್ನಲಿ ಲಾಟ್ ಆಫ್ ಕನೆಕ್ಷನ್ ಕೋಡ್ ವಿಲ್ ಬಿ ಕ್ರಿಯೇಟೆಡ್ ಬೈ IDE. .NET IDE-ನಲ್ಲೇ ಭಾಳಷ್ಟು ಕನೆಕ್ಷನ್ಗೆ ಬೇಕಾದಂಥ ಕೋಡ್ಗಳು ಮತ್ತು ಕ್ಲಾಸ್ಗಳು ಕ್ರಿಯೇಟ್ ಆಗಿರ್ತದೆ. ಅದನ್ನು ನಾವು ರೀಯೂಸ್ ಮಾಡ್ಕೋಬೋದು ಅಷ್ಟೇ. ದಿಸ್ ಅಬೌಟ್ ಹೌ ಕ್ಯಾನ್ ವಿ ಕಂಟ್ರೋಲ್ ಯೂಸಿಂಗ್ ಕಂಟ್ರೋಲ್ ID-ಇಂದ ಯಾವ ರೀತಿ ಒಂದು ಕನೆಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗ್ತದೆ.